ಸಾರ್ವಜನಿಕರ ಒಂದು ಕರ್ತವ್ಯ ಏನು ಹಾಗೂ ವಿದ್ಯಾರ್ಥಿಯ ಪಾಲಕ ಪೋಷಕರು ತಮ್ಮದೇ ಆದಂಥ ಒಂದು ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ಎಳೆಯಾಗಿ ಅದನ್ನು ಸವಿವರವಾಗಿ ನಮ್ಮ ಸರ್ ಅವರು ಹೇಳ್ಬೇಕಂತ ವಿನಂತಿಸ್ಕೊಳ್ತಾರೆ. ಇವತ್ತಿನ ಈ ಸಭೆಗೆ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಸ್ವಲ್ಪ ಹೆಚ್ಚಿನ ಪಾಲಕರ ಸಭೆ ಸೇರಬೇಕಾಗಿತ್ತು, ಬಟ್ ಎಲ್ಲ ಅನಿವಾರ್ಯ ಕಾರಣ. ಬಟ್ ಇವತ್ತು ನೀವೆಲ್ಲರೂ ಏನು ಸ್ಕೂಲಿಗೆ ಬರ್ತಾ ಇದ್ದೀರಿ ದಿನನಿತ್ಯ, ನಿಮ್ಗೆ ಸರ್ಕಾರ ಎಲ್ಲ ರೀತಿಯ ಫೆಸಿಲಿಟಿ ಕೊಡ್ತಾ ಇದೆ. ಶಾಲೆ ಕಟ್ಟಡ ಕೊಡ್ತಾ ಇದೆ, ನಿಮ್ಗೆ ಆಟ ಆಡೋ ಗ್ರೌಂಡ್ ಮಾಡಿದ್ದೀವಿ, ಕಾಂಪೌಂಡ್ ಮಾಡಿದ್ದೀವಿ, ಶೌಚಾಲಯ ಮಾಡಿದ್ದೀವಿ. ಶೌಚಾಲಯ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಇದು ಎಲ್ಲ ಸ್ಕೂಲ್ನಲ್ಲಿ ನಿಮಗೂ ತ್ರಾಸಾಯಿತು, ನಮ್ಮ ಶಿಕ್ಷಕರಿಗೂ ತ್ರಾಸಾಯಿತು, ನಮ್ಮ ಶಿಕ್ಷಕರಿಗೂ ತ್ರಾಸಾಯಿತು. ಇವತ್ತಿನ ಕಾಲ ಭಾಳ ಪ್ರಗತಿ ಹೊಂದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನೀವೆಲ್ಲರೂ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ಸ್ಟೂಡೆಂಟ್ಗಳು ನಿಮ್ಮ ಮನೆಯಲ್ಲ ಪ್ರಥಮವಾಗಿ ಮೊದಲು ಶೌಚಾಲಯ ಕಟ್ಸೋಕ್ಕಂತ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ ನಾವು ಪ್ರಜ್ಞಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನೆಯಾಗೇನೋ ಶೌಚಾಲಯನೇ ಎಲ್ಲರೂ ನಾವೇ ರೋಡ್ ಮ್ಯಾಗ ಹಾದಿ ಬೀದಿ ಚೆಂಬು ಹಿಡ್ಕೊಂಡು ಹೋಗ್ತೇವೆ ಅಂದ್ರೆ ನಮಗೆ ಪ್ರಜ್ಞೆ ಇಲ್ಲ ಆದಂಗೆ, ಶಾಲೆ ಕತ್ತು ಕಲಿರ್ತಕ್ಕಂಥ ವೇಸ್ಟ್ ಆದಂಗೆ. ಇದು ಮೊದಲನೇ ಶಿಕ್ಷಣ ಇದ್ದಿರ್ತಕ್ಕಂಥದ್ದು. ಎರಡನೇದು ವಿಷಯ ಏನಪ್ಪ ಅಂತಂದ್ರೆ, ನಿಮ್ಮ ಸರ್ಕಾರ ಎಲ್ಲ ರೀತಿಯ ಫೆಸಿಲಿಟಿ ಕೊಡಕತ್ತದ. ಮಧ್ಯಾಹ್ನ ಊಟ ಮಾಡೋಕೆ ಅನ್ನ ಸಾರು ಕೊಡಕತ್ತದ, ತತ್ತಿ ಕೊಡ್ಲಕತ್ತಾರ, ಚಕ್ಕೆ ಕೊಡಕತ್ತಾರ, ಬಾಳೆಹಣ್ಣು ಕೊಡಕತ್ತಾರ, ನಿಮಗೆ ಹಾಕೋಲಕ್ಕೆ ಚಪ್ಪಲ್ ಭೀ ಕೊಡಕತ್ತಾರ, ಬೂಟ್ ಶೂಸ್ ಕೊಡಕತ್ತಾರ, ಅದ್ರ ಜೊತೆ ಬಟ್ಟೆನೂ ಕೊಡಕತ್ತಾರ, ನೋಟು ಬುಕ್ ಭೀ ಕೊಡಕತ್ತಾರ. ಎಲ್ಲ ರೀತಿಯಿಂದ ಸರ್ಕಾರದ ವತಿಯಿಂದ ನೀವು ಸಮಗ್ರವಾಗಿ ಪ್ರತಿಯೊಂದನೇ ಎಳೆಯಾಗಿ ಏನು ಕಡಿಮೆ ಬೀಳ್ತಾನೆ ವಿದ್ಯಾರ್ಥಿಗೆ, ಆಟ ಆಡ್ತೀನಂದ್ರೆ ಅವನಿಗೆ ಯಾವ ರೀತಿಯಿಂದ ಸಪೋರ್ಟ್ ಮಾಡಬೇಕು, ಅವನಿಗೆ ಉನ್ನತ ಮಟ್ಟಕ್ಕೆ ಯಾವ ರೀತಿಯಿಂದ ಆಟದ ಕ್ರೀಡೆಯಲ್ಲಿ ಯಾವ ರೀತಿ ಹೋಗ್ಬೇಕು, ಅದ್ರ ಜೊತೆಗೆ ಎಲ್ಲ ರೀತಿಯ ಸರ್ಕಾರ ಫೆಸಿಲಿಟಿ ಕೊಡ್ತಾ ಇರ್ತದೆ. ಅದಕ್ಕೆ ತಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅದ್ರ ಬಗ್ಗೆ ಎಲ್ಲರೂ ಸಪೋರ್ಟ್ ತಗೋಬೇಕು. ನಿಮ್ಮ ದಸರಾಕಮ್ಮ ಕ್ರೀಡಾ ಆಡ್ತಿರ್ತವೆ, ಕ್ರೀಡಾಕೂಟ ಇರ್ತವೆ. ಅದೇ ರೀತಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಗಳು ಇರ್ತಾವೆ. ಅಂಥ ಒಂದು ಕ್ರೀಡೆಯಲ್ಲಿ ನಮ್ಮ ತಾಲೂಕಿನಿಂದ 5 ವರ್ಷ ಚೆನ್ನಾಗಿ ಪ್ರಗತಿ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊಂದಿರ್ತಕ್ಕಂಥ ವ್ಯವಸ್ಥೆ ಅದು. ಅದರ ಜೊತೆಗೆ ನಮ್ಮ ಸರ್ಕಾರ ನೀಡಿರ್ತಕ್ಕಂಥ ಪ್ರತಿಯೊಂದು ಫೆಸಿಲಿಟಿ ನಿಮಗೆಲ್ಲ ಮುಟ್ತಾ ಇದೆ. ಆ ಮುಟ್ಟಿರ್ತಕ್ಕಂಥ ಫೆಸಿಲಿಟಿ ಏನದಲ್ಲ, ನೀವು ಮುಟ್ಟಿರ್ತಕ್ಕಂಥ ಸೌಲಭ್ಯಗಳೇನಿರುತ್ತೆ, ಮುಂದೆ ಒಂದಿನ ನೀವು ಈ ಶಾಲೆಯಿಂದ ಹೊರಗೆ ಹೋಗಿದ ನಂತರ ಮುಂದೆ ನೀವು PUC ಮುಗಿಸ್ತಿರೋ, ಡಿಗ್ರಿ ಮುಗಿಸ್ತಿರೋ, MA ಮುಗಿಸ್ತಿರೋ, MBBS ಮುಗಿಸ್ತಿರೋ, ಇಂಜಿನಿಯರಿಂಗ್ ಮುಗಿಸ್ತಿರೋ, ಇವೆಲ್ಲ ಮುಗಿಸ್ತಕ್ಕಂಥ ಕನಸು ಕಾಣಬೇಕು. ನೀವು ಬರೀ 10th ಮುಗಿಸ್ತೀರಿ, 10th ಮುಗಿಸ್ಮೇಲೆ ಆಜು ಬಾಜು PUC ಮಾಡಿರ್ತೀರಿ. ಆಮೇಲೆ ಎಲ್ಲ ಕಾಲೇಜ್ಗಳು ಈಗಾಗ ನಿಮ್ಮ ಕೈ ಮಾಡಿ ಕರಿತಾ ಇದ್ದಾವೆ ಎಲ್ಲ ಕಾಲೇಜ್ಗಳು. ಡಿಗ್ರಿ ಒಂದು ಮುಗಿಸ್ತಾ ಇದ್ದೀರಿ. ಡಿಗ್ರಿ ಮುಗಿದ ತಕ್ಷಣ ನೀವು ಮತ್ತೆ ರಿಟರ್ನ್ ನಿಮ್ಮ ಊರಿಗೆ ಬರ್ತಾ ಇದ್ದೀರಲ್ಲ. ಯಾಕಂದ್ರೆ ನಿಮ್ಮ ಬಲ್ಯಕ ಶಿಕ್ಷಣ ಮುಗಿದ ತಕ್ಷಣ ಯಾವ ರೀತಿ ಬದುಕಬೇಕಂತಕ್ಕಂಥ ಕಲೆ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಬದಲಾವಣೆ ಆಗತಕ್ಕಂಥ ವ್ಯವಸ್ಥೆ ಇದೆ. ನಾವು ಶಿಕ್ಷಣ ಮುಗಿದ ತಕ್ಷಣ ವೊಕೇಶನಲ್ ಆಗಿ ಎಲ್ಲ ರೀತಿ ಕೆಲಸ ಮಾಡಕ್ಕೆ ಬರಬೇಕು. ಅಗ್ರಿಕಲ್ಚರ್ ಹೋದ್ರೆ ಹೊಲಕ್ಕೆ ಹೋದ್ರೆ ಅಗ್ರಿಕಲ್ಚರ್ ಮಾಡಕ್ಕೆ ಬರಬೇಕು. ತೋಟಗಾರಿಕೆ ಮಾಡ್ತಕ್ಕಂಥ ಬೇಸಾಯ ಇರಬೇಕು. ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಕೆಲಸಗಳು ಮಾಡ್ತಕ್ಕಂಥ ವ್ಯವಸ್ಥೆ ಆ ಶಿಕ್ಷಣದಲ್ಲಿ ಕಲಿತಕ್ಕಂಥ ಮೌಲ್ಯಗಳಿರ್ತವೆ. ಆ ಮೌಲ್ಯಗಳನ್ನು ಯಾವುದೇ ರೀತಿ ಕಲಿಲಾರದೆ ಸುಮ್ಮನೆ ಬೆಳಗ್ಗೆ ಎದ್ದು ಬಂದು ಸಾಯಂಕಾಲ ತನಕ ನಮ್ಮ ಶಿಕ್ಷಕರು 7 ಗಂಟೆಗೆ ಬಿಟ್ಟಿರ್ತಾರೆ ಮನೆಯಲ್ಲಿ. ನಾನು ಚೆಕ್ ಪೋಸ್ಟಿಗೆ ನೋಡಿರ್ತೀನಿ, ಆ ಕ್ರಾಸಿಗೆಲ್ಲ ನೋಡಿರ್ತೀನಿ. ನಮ್ಮ ಶಿಕ್ಷಕರು 7 ಗಂಟೆಗೆ ಅವರು ಮನೆಯಿಂದ ಬಿಡ್ತಾರೆ. ನಿಮಗೆಲ್ಲ ನಮ್ಮ ವಿದ್ಯಾರ್ಥಿಗಳು 9:00 ಕ್ಲಾಸ್ ಸ್ಟಾರ್ಟ್ ಬೇಕು, 9:00ರಿಂದ 4:30 ತನಕ ನೀವು ವಿದ್ಯಾಭ್ಯಾಸ ಮಾಡಬೇಕಂತ ಇಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆ ಎದ್ದಕ್ಕೆ ನಮ್ಮ ಶಿಕ್ಷಕರು ಬಂದಿರ್ತಾರೆ. ಆ ಶಿಕ್ಷಕರು ಹೇಳಿರ್ತಕ್ಕಂಥ ಬೋಧನೆ ನಿಮಗೆ ಸಮರ್ಪಕವಾಗಿರಬೇಕು. ಯಾವ ರೀತಿ ಸಮರ್ಪಕವಾಗಿರ್ಬೇಕಂದ್ರೆ ನೀವು ಬೋಧನೆ ಮುಂದೊಂದು 10 ವರ್ಷ ಆದ್ಮೇಲೆ ಪಣಸೋಳಿ ಗ್ರಾಮದಲ್ಲಿ 5 ಮಂದಿ MBBS ಕಲಿತಾ ಇದ್ದಾರೆ, ಇಂಜಿನಿಯರ್ ಕಲಿತಾ ಇದ್ದಾರೆ, ಲೆಕ್ಚರ್ಸ್ ಆಗಿದ್ದಾರೆ, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಇದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, KS ಆಗಿದ್ದಾರೆ. ಹೇಳ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾಗ ಮಾತ್ರ ನೀವು ಇವತ್ತಿನ ದಿವಸ ಕಲ್ತಿರ್ತಕ್ಕಂಥದ್ದು ಅದು ಸಾಧನೆ ಬಂದಿರ್ತಕ್ಕಂಥ ಅದು ನಿಮ್ಮ ಶ್ರಮನೂ ನಿಮಗೂ ವೇಸ್ಟ್ ಆಗಂಗಿಲ್ಲ. ನಮ್ಮ ಶಿಕ್ಷಕರು ಹಗಲ ರಾತ್ರಿ ಕಲಿಸಿರ್ತಕ್ಕಂಥ ವಿದ್ಯೆ ಅದನ್ನು ವೇಸ್ಟ್ ಆಗಂಗಿಲ್ಲ. ಇವತ್ತಿನ ದಿವಸ ನೀವೆಲ್ಲ ಪ್ರಯತ್ನ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸನ ಹಗಲ ರಾತ್ರಿ ಓದಬೇಕು. ನಿಮಗೆಲ್ಲ ತಾಯಿ ತಂದೆ ಸರ್ಕಾರ ಎಲ್ಲ ಫೆಸಿಲಿಟಿ ಕೊಡಕತ್ತದ. ಈ ಫೆಸಿಲಿಟಿ ಕೊಡ್ತಕ್ಕಂಥ ಏನು ಕೊಡ್ತಾ ಇದ್ದಾರೆ ನಿಮಗೆಲ್ಲ ಇದು ಯಾವುದೂ ಫ್ರೀ ಬರ್ತಕ್ಕಂಥಲ್ಲ. ನಮ್ಮ ತಾಯಿ ತಂದೆ ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿ ಆಗಿರ್ಬೋದು, ರೇಷನ್ ಅಂಗಡಿ ಆಗಿರ್ಬೋದು, ಇದು ಕಿರಾಣಿ ಅಂಗಡಿ ಆಗಿರ್ಬೋದು, ವಿವಿಧ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡ್ತಕ್ಕ ಸಾಮಾನುಗಳಿಗೆ ಮತ್ತು ಕೇಂದ್ರ ಸರ್ಕಾರ ತೆರಿಗೆ ಮತ್ತು ರಾಜ್ಯ
ಸರ್ಕಾರ ತೆರಿಗೆಯನ್ನು ಕಟ್ಟುವುದರ ಮುಖಾಂತರ ಆ ಬಜೆಟ್ ಮಂಡನೆ ಮಾಡೋದ್ರ ಮುಖಾಂತರ ನಿಮಗೆಲ್ಲ ಫೆಸಿಲಿಟಿ ಸೌಲಭ್ಯಗಳು ಬರ್ತಕ್ಕಂಥ ವ್ಯವಸ್ಥೆ ಇದೆ. ನೀವೆಲ್ಲ ಏನು ತಿಳ್ಕೊಂಬಿಟ್ಟು ಗೌರ್ಮೆಂಟ್ ಬರೋದೆಲ್ಲ ಪುಕ್ಸೆಟ್ಟೆ ಇರ್ತದೆ, ಖಾಸಗಿ ಶಾಲೆಗಳಿಗೆಲ್ಲ ದುಡ್ಡು ಕೊಟ್ಟು ಕಲಿತಾ ಇದ್ದೀವಿ ನಾವು. ಅದು ನಾವು ಫ್ರೀ ಅನ್ನೋದು ನಿಮ್ಮ ತಲೆ ತೆಗೆದಾಕ್ಬಿಡಿ. ಯಾಕಂದ್ರೆ ನಾವು ನಮ್ಮ ತಾಯಿ ತಂದೆ ಕಷ್ಟಪಟ್ಟ ದುಡ್ಡಿನಿಂದ ನಮಗೆಲ್ಲ ಫೆಸಿಲಿಟಿ ಬರೋಕತ್ತದ. ಅದು ನಮ್ಮ ತಾಯಿ ತಂದೆ ಕಟ್ಟೋ ದುಡ್ಡಿನಿಂದ ವೇಸ್ಟ್ ಆಗ್ಬಾರ್ದು. ಆ ವೇಸ್ಟ್ ಆಗ್ಬಾರ್ದು ನೀವು ವಿದ್ಯಾರ್ಥಿಗಳ ಮನೆಗೆ ಇರಬೇಕು. ನೀವು ಪ್ರತಿ ದಿವಸ ಓದ್ತಕ್ಕಂಥ ಒಳ್ಳೆ ರೀತಿಯಿಂದ ಇರಬೇಕು. ನಿಮಗೆಲ್ಲ ತಾಯಿ ತಂದೆ ಸಪೋರ್ಟ್ ಮಾಡ್ತಾರೆ ಬೆಳಗ್ಗೆನೆ. ನಿಮಗೆ ಬೇರೆ ಕೆಲಸ ಏನೂ ಹಚ್ಚಂಗಿಲ್ಲ ಎಲ್ಲ ತಾಯಿ ತಂದೆಗಳು. ಅದಕ್ಕೆ ನೀವು ಬಂದಿರ್ತಕ್ಕಂಥ ಉದ್ದೇಶ ಇಷ್ಟೇ ಇರ್ತದೆ ಅವ್ರದ್ದು ತಾಯಿ ತಂದೆದು, ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿ ಕಲಿಬೇಕು, ಈ ಊರಲ್ಲಿ ದೊಡ್ಡ ಹುದ್ದೆಯಲ್ಲಿ ಇರಬೇಕು, ನಮ್ಮ ಊರಿನ ಹೆಸರು ಬರಬೇಕು, ನನ್ನ ಕಲಿಸಿರ್ತಕ್ಕಂಥ ತಾಯಿ ತಂದೆ ಹೆಸರಿರಬೇಕು. ಅದ್ರಾಗ ಎಲ್ಲ ಗೆಳತಿಯರು ಮತ್ತು ಗೆಳೆಯರ ಜೊತೆಲೆ ನಾನು ಎತ್ತರವಾಗಿ ಬೆಳಿಬೇಕು. ಈ ಒಂದು ತಾಯಿ ತಂದೆ ಮತ್ತು ಗ್ರಾಮದವ್ರದ್ದು ಎಲ್ಲರದ್ದು ಆಸೆ ಇರ್ತದೆ. ಈ ಎಲ್ಲ ಆಸೆಯನ್ನು ಈಡೇರಿಸ್ಬೇಕಾದ್ರೆ ಹಗಲ ರಾತ್ರಿ ಓದಲೇಬೇಕು ನೀವು. ಬೇರೆ ಏನೆಲ್ಲ ಪುಕ್ಷಟ ಏನು ಖರೀದಿ ಮಾಡ್ಕೊಂಡು ಬರ್ತಿರೋ ಪರವಾಗಿಲ್ಲ, ಬಟ್ ವಿದ್ಯೆ ಮತ್ತು ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿನಿತ್ಯನೂ ಎಷ್ಟು ಓದುತ್ತೀರಿ ಅಷ್ಟು ಮಾತ್ರ ನಿಮ್ಮ ಜೀವನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅದ. ಇವತ್ತಿನ ದಿವಸ ಭಾಳ ಕಾಂಪಿಟೇಷನ್ ಇಲ್ಲದ, ಯಾವುದೇ ರೀತಿ ನಿಮ್ಗೆ ಸರಳವಾಗಿರ್ತಕ್ಕಂಥ ಯಾವುದೇ ಉದ್ಯೋಗಗಳು ಸಿಗಂಗಿಲ್ಲ, ಸರಳ ಆಗಿರ್ತಕ್ಕಂಥ ಯಾವುದೇ ಕೆಲಸಗಳು ಸಿಗಂಗಿಲ್ಲ. ಪ್ರತಿನಿತ್ಯ ಕಾಂಪಿಟೇಷನ್ ಅದ, ಪ್ರತಿ ಕ್ಷಣ. ಅದಕ್ಕೆ ನೀವು ಇವತ್ತಿನ ದಿವಸ ನೀವು ಕಲಿತಕ್ಕಂಥ ವಿದ್ಯಾರ್ಥಿ ಇವತ್ತಿಗೆ ನಿಮಗೆ ಬರಬೇಕು. ನಿಮಗೆ ನಮ್ಮ ಶಿಕ್ಷಕರು ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಮಾಡಿರ್ತೀರ. ಮಾನಸಿಕವಾಗಿ ನಿಮ್ಗೆ ಏನು ಬೇಕು ಈ ಜಗತ್ತಿನಾಗ ಏನೇನದ, ಯಾವ ದೇಶ ಏನದ, ಏನೇನು ಯಾವ ರೀತಿ ನೋಡ್ತಕ್ಕಂಥ ನಿಮ್ಮ ಮಾನಸಿಕವಾಗಿ ಪ್ರೌಢ ವ್ಯವಸ್ಥೆ ನಿಮಗೊಂದು ಬುದ್ಧಿಮಾನತೆ ಬುದ್ಧಿಶಕ್ತಿ ತುಂಬಿರ್ತಾರೆ. ಅದರ ಜೊತೆಗೆ ನಿಮ್ಮ ಆಟ ಮತ್ತು ಮೇಲಾಟ ಆಡಿಸೋದ್ರ ಮಾತ್ರ ದೈಹಿಕವಾಗಿ ಸದೃಢ